ಹಾಯ್ ಹಲೋ ಆ್ಯಂಡ್ ನಮಸ್ತೆ ಎಲ್ಲರಿಗೂ. ನೀವೆಲ್ಲ ಥಿಂಕ್ ಮಾಡ್ತಿರ್ಬೋದು ಈ ವಿಡಿಯೋಲಿ ಇವತ್ತು ಏನಿದೆ ಅಂತ. ಸೊ ನಮ್ಮ ಆನ್ಸೆಸ್ಟರ್ಸ್ ಎಲ್ಲ ಯಾವಾಗೂ ಹೇಳ್ತಿದ್ರು ಅಲ್ವಾ, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಅ ಮ್ಯಾನ್ ಆರ್ ಅ ವುಮೆನ್ ಹೆಲ್ದಿ ವೆಲ್ದಿ ಆ್ಯಂಡ್ ವೈಸ್ ಅಂತ ಅಲ್ವಾ. ಸೊ ಇದು ಯಾಕಂತ ಹೇಳ್ತಿದ್ರು, ಬಟ್ ಈಗಿನ ಜನ್ರೇಷನ್ ಐ ಡೋಂಟ್ ಥಿಂಕ್ ಸೊ ಇದೆಲ್ಲ ಫಾಲೋ ಮಾಡುತ್ತೆ. ಅರ್ಲಿ ಟು ಬೆಡ್ಡು ಇಲ್ಲ, ಅರ್ಲಿ ಟು ರೈಸ್ ಅನ್ನೋದು ಇಲ್ಲ. ಬಟ್ ಇದಕ್ಕೆ ಮೀನಿಂಗ್ ಇತ್ತು, ತುಂಬ ಮೀನಿಂಗ್ ಇತ್ತು. ಪ್ರೀವಿಯಸ್ಲಿ ಇದು ಯಾಕೆ ಹೇಳ್ತಿದ್ರು, ದರ್ ಇಸ್ ಅ ಪರ್ಪಸ್ ಅಂತ ಹೇಳ್ತೀವಿ. ಸೊ ಅದನ್ನೇ ಡಿಸ್ಕಸ್ ಮಾಡಲಿಕ್ಕೆ ಈ ವಿಡಿಯೋ ಇವತ್ತು ಮಾಡ್ತಿರೋದು. ಸೊ ನಮ್ಮ ಸರೌಂಡಿಂಗ್ ನೇಚರ್ ಡೇಯಲ್ಲಿ ಬೇರೆ ಥರ ವರ್ಕ್ ಮಾಡುತ್ತೆ ಆ್ಯಂಡ್ ನೈಟಲ್ಲಿ ಬೇರೆ ಥರ ವರ್ಕ್ ಮಾಡುತ್ತೆ. ಸೊ ನಮ್ಮ ಬಾಡಿನೂ ಅದೇ ಥರನೇ ಪ್ರಿಪೇರ್ ಆಗಿರೋದು. ಪರ್ಟಿಕ್ಯುಲರ್ ಟೈಮ್ ಆಫ್ ದ ಡೇ ಅದು ಪರ್ಟಿಕ್ಯುಲರ್ ಥಿಂಗ್ಸ್ ಮಾಡಿದ್ರೇ ಅದು ಹೆಲ್ದಿ ಇರೋದು. ಸೊ ನಾವು ಈಗೆಲ್ಲ ಸ್ಟ್ರೆಸ್ಸು, ಟೆನ್ಷನ್ನು, ವರ್ಕ್ ಲೋಡ್ ಅಂತ ಎಲ್ಲ ಸೈಕಲ್ನ ಹಿಂದೆ ಮುಂದೆ ಮಾಡಿಟ್ಟಿದ್ದೀವಿ. ಸೊ ಏನು ರೆಗ್ಯುಲರ್ ಆಗಿ ಯಾವ ಥರ ಇರಬೇಕು ಬಾಡಿ ಆ ಥರ ಇಲ್ಲದೆ ಇರೋದ್ರಿಂದ ತುಂಬ ಡಿಸೀಸಿಗೆ ಪ್ರೋನ್ ಆಗ್ತಿದ್ದೀವಿ ಅಲ್ವಾ. ಸೊ ನಮ್ಮ ಬಾಡಿಯಲ್ಲಿ ಆಗ್ತಿರೋದು ಸೆವ್ರಲ್ ಪ್ರಾಸೆಸ್ ಡೇಯಲ್ಲಿ ನೈಟಲ್ಲಿ, ಅದರದ್ದೇನು ಇಂಪಾರ್ಟೆನ್ಸ್ ಇದೆ ಅಂತ ನಾವು ನೋಡೋಣ. ಓಕೆನಾ, ರೆಡಿನಾ? ಸೊ ನಮಗೆಲ್ಲ ಯಾವಾಗೂ ಹೇಳ್ತಿದ್ರು ಅಲ್ವಾ ನಮ್ಮ ಆನ್ಸೆಸ್ಟರ್ಸು, ಜಲ್ದಿ ಮಲ್ಕೋಬೇಕು, ಜಲ್ದಿ ಎದ್ದೇಳಬೇಕು ಅಂತ. ಸೊ ನಾವು ಕೇಳ್ತೀವಿ ಇವತ್ತು ವಾಪಸ್ ಅವರಿಗೆ, ಏನಾಗುತ್ತೆ ನಾನು ಲೇಟ್ ಎದ್ದರೆ, ಏನಾಗುತ್ತೆ ನಾನು ಲೇಟ್ ಮಲ್ಕೊಂಡ್ರೆ, ನನ್ನ ಬಾಡಿ ತಾನೇ, ನಾನು ಹೇಗೆ ಮಾಡ್ಕೋತೀನಿ ಅಂತ ಲಾಸ್ಟಿಗೆ ಹೇಳೋದು ಅಲ್ವಾ. ಇದು ಕಾಮನ್ ಡೈಲಾಗ್ ಎಲ್ಲರದ್ದು. ಸೊ ಮೋಸ್ಟ್ ಪ್ರಾಬಬ್ಲಿ ನಮಗೆ ಸಿಗ್ನಿಫಿಕೆನ್ಸ್ ಗೊತ್ತಿರಬೇಕು, ಯಾವ ಪ್ರಾಸೆಸ್ ಯಾವಾಗ ಆಗಬೇಕು ಅವಾಗ ಆದ್ರೇ ಒಳ್ಳೆಯದು ಬಾಡಿಗೆ. ಇಲ್ಲಂತಂದರೆ ಅದು ನಮಗೆ ಟಾಕ್ಸಿಕ್ ಉಲ್ಟಾ ರಿಯಾಕ್ಷನ್ಸ್ ಕಾಣುತ್ತೆ ನಮ್ಮ ಬಾಡಿಯಲ್ಲಿ, ಅದು ನಾವು ಇಲ್ನೆಸ್ ಅಂತ ಹೇಳ್ತೀವಿ. ಓಕೆನಾ. ಸಪೋಸ್ ನಮಗೆ ಅರ್ಲಿ ಮಾರ್ನಿಂಗ್ ಎದ್ದೇಳಿಕೆ ಕಷ್ಟ ಆಗುತ್ತೆ ಅಲ್ವಾ, ಬಟ್ ಅರ್ಲಿ ಮಾರ್ನಿಂಗ್ ಯಾವಾಗ ನಾವು ಹೇಳ್ತೀವಿ ಫ್ರೆಶ್ ಮೂಡಲ್ಲಿ ಇರ್ತೀವಿ, ಪ್ಲಸ್ ಎನರ್ಜಿ ಲೆವೆಲ್ಸ್ ತುಂಬ ಹೈಯರ್ ಇರುತ್ತೆ. ಸೊ ನೀವು ನೋಡ್ತಿರ್ಬೋದು ತುಂಬ ಜನ ಲೇಟ್ ಏಳೋದು ಅಭ್ಯಾಸ ಇರುತ್ತೆ. ಸೊ ಅವರು ಎಷ್ಟು ಸ್ವಲ್ಪ ಕೆಲಸ ಮಾಡಿದ್ರು ತುಂಬ ಟಯರ್ಡ್ನೆಸ್ ಅವ್ರದ್ರಲ್ಲಿ ನೋಡ್ತೀವಿ ನಾವು. ವೆರಸ್ ಜಲ್ದಿ ಎದ್ದೇಳೋರಿಗೆ ನೋಡಿ, ಅವರು ದಿನನಿತ್ಯ ಫುಲ್ ಡೇ ವರ್ಕ್ ಮಾಡಿದ್ರು ಅವ್ರಿಗೆ ಟಯರ್ಡ್ನೆಸ್ ಅನ್ನೋದು ಬರಲ್ಲ. ಸೊ ನಾವು ಕೇಳ್ತಿರ್ತೀವಿ, ಹೆಂಗಪ್ಪ ಎನರ್ಜಿ ಮೇಂಟೈನ್ ಮಾಡ್ತೀಯ ನೀನು, ಇಷ್ಟು ಕೆಲಸನೂ ಮಾಡ್ತೀಯ, ಏನು ಟಯರ್ಡ್ನೆಸ್ ಇಲ್ಲ. ಸೊ ದ್ಯಾಟ್ ಇಸ್ ವಾಟ್ ದ ಬೆನಿಫಿಟ್, ನಮ್ಮ ಜಲ್ದಿ ಏಳೋ ಬೆನಿಫಿಟ್ ಅಂತ ಹೇಳ್ತೀವಿ. ನೀವು ನನಗೆ ಕೇಳಿದರೆ ಬೆಸ್ಟ್ ಟೈಮ್ ಏನು ಬೆಳಗ್ಗೆ ಎದ್ದೇಳೋದು ಅಂತಂದರೆ, ಇಟ್ಸ್ ಅಪ್ರಾಕ್ಸಿಮೇಟ್ಲಿ 1.5 hour ಸನ್ರೈಸ್ ಆಗೋಕ್ಕಿಂತ ಮುಂಚೆ. ಬೇರೆ ಬೇರೆ ಕಂಟ್ರಿಯಲ್ಲಿ ಬೇರೆ ಬೇರೆ ಟೈಮಲ್ಲಿ ಸನ್ರೈಸ್ ನಾವು ನೋಡ್ತೀವಿ. ಸೊ ಇನ್ ಪರ್ಟಿಕ್ಯುಲರ್ಲಿ ಇಂಡಿಯಾಗೆ ಕನ್ಸಿಡರ್ ಮಾಡಿದರೆ 6 o'clock ಸನ್ರೈಸ್ ಆಗುತ್ತೆ ಅಂತಂದರೆ ನಾನು ಅದ್ರ ಮುಂಚೆನೇ ಎದ್ದೇಳಬೇಕು ಅಪ್ರಾಕ್ಸಿಮೇಟ್ಲಿ. ದ್ಯಾಟ್ ಈಸ್ ಐಡಿಯಲ್ ಟೈಮಿಂಗ್. ಮುಂಚೆಯಿಂದನೂ ಜನ ಫಾಲೋ ಮಾಡ್ತಿರೋ ಐಡಿಯಲ್ ಟೈಮಿಂಗ್ ಅಂತ ಹೇಳ್ತೀವಿ. ಸೊ ಅವ್ರು ತುಂಬ ಆ್ಯಕ್ಟಿವ್ ಇರ್ತಾರೆ ಆ್ಯಂಡ್ ಫುಲ್ ಡೇ ಫುಲ್ ಎನರ್ಜೆಟಿಕ್ ಇರ್ತಾರೆ. ಬೆಳಗ್ಗೆ ಏಳೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ರಾತ್ರಿ ನೀವು ಎಷ್ಟು ಗಂಟೆ ಮಲ್ಕೋತೀರಾ ಅದು ಮ್ಯಾಟರ್ ಆಗುತ್ತೆ. ಲೇಟ್ ಮಲ್ಕೊಂಡು ಆ ಟೈಮಿಗೆ ಎದ್ದೋರ್ದು ಟಯರ್ಡ್ನೆಸ್ ಫುಲ್ ಆ ಲೆವೆಲ್ಲೇ ಇರುತ್ತೆ. ಸೊ ಆ ಟೈಮಲ್ಲಿ ಎನ್ವಿರಾನ್ಮೆಂಟಲ್ಲಿ ನೇಸೆಂಟ್ ಆಕ್ಸಿಜನ್ ಅನ್ನೋದಿರುತ್ತೆ. ಆ ನೇಸೆಂಟ್ ಆಕ್ಸಿಜನ್ ನಮ್ಮ ಹಿಮೋಗ್ಲೋಬಿನ್ಗೆ ತುಂಬ ಈಸಿಲಿ ಕಂಬೈನ್ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಅದರಿಂದ ನಮಗೆ ಎನರ್ಜಿ ಲೆವೆಲ್ಸ್ ಹೈಯರ್ ಇರುತ್ತೆ. ಅದೇ ಅಷ್ಟೇ ಅಲ್ಲ, ನಮ್ದು ಇಮ್ಯುನಿಟಿ ಲೆವೆಲ್ಸು ಬೂಸ್ಟ್ ಆಗುತ್ತೆ ವೆನ್ ವಿ ಗೆಟ್ ಅಪ್ ಅರ್ಲಿ. ಆ್ಯಂಡ್ ಪ್ಲಸ್ ಎನರ್ಜಿ ಲೆವೆಲ್ಸ್, ಆ್ಯಕ್ಟಿವ್ನೆಸ್, ಅಲರ್ಟ್ನೆಸ್ ಅಂತ ಹೇಳ್ತೀವಿ, ತುಂಬ ಜಾಸ್ತಿ ಇರುತ್ತೆ. ಕಷ್ಟ ಇರ್ಬೋದು ನಿಮಗೆ ಬೆಳಗ್ಗೆ ಎದ್ದೇಳಲಿಕ್ಕೆ, ಬಟ್ ಏನು ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಗೊತ್ತಾಗಬೇಕು. ಯು ವಿಲ್ ಫೀಲ್ ಯುವರ್ ಸೆಲ್ಫ್. ನಾನು ಹೇಳೋ ಅವಶ್ಯಕತೆಯೂ ಇಲ್ಲ. 10-15 ಡೇಸ್ ಕಷ್ಟ ಆಗ್ಬೋದು, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅದರದ್ದು ಬೆನಿಫಿಟ್ಸ್ ಏನು ಅಂತ, ಅದರದ್ದು ಫ್ರೆಶ್ನೆಸ್ಸು ಬೆನಿಫಿಟ್ಸು ಏನಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಸೊ ನೆಕ್ಸ್ಟ್ ಟೈಮಿಂದ ನಿಮ್ಮದು ಆ್ಯನ್ಸಿಸ್ಟರ್ಸು, ಗ್ರ್ಯಾಂಡ್ ಪೇರೆಂಟ್ಸ್ ಏನಾದ್ರು ಜಲ್ದಿ ಹೇಳು ಅಂತ ಹೇಳಿದರೆ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೋಬೇಡಿ. ಸೊ ಜಸ್ಟ್ ಬೆಡ್ಶೀಟ್ನ ಆಚೆ ತೆಗೆದು ಬೆಡ್ಡಿಂದ ಆಚೆ ಬಂದು ನೋಡಿ, ಅದರದ್ದು ಫ್ರೆಶ್ನೆಸ್ ಏನಿರುತ್ತೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಆ ಎನರ್ಜಿ ಲೆವೆಲ್ಸ್ ನಿಮಗೆ ಫುಲ್ ಡೇ ಆ್ಯಕ್ಟಿವ್ ಇರಿಸುತ್ತೆ ಆ್ಯಂಡ್ ಆ ಇಮ್ಯುನಿಟಿ ಏನು ಗೇನ್ ಮಾಡ್ಕೋತೀರ ಅರ್ಲಿ ಮಾರ್ನಿಂಗ್ ತುಂಬ ಹೆಲ್ದಿ ಇಡುತ್ತೆ. ಸೊ ಇಂಥದ್ದೇ ಟಾಪಿಕ್ಸ್ಗೋಸ್ಕರ ಸ್ಟೇ ಟ್ಯೂನ್ಡ್ ಆ್ಯಂಡ್ ಬಾಯ್.